ಬಂಡೆ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ 3ನೇ ಕರ್ನಾಟಕ ಗ್ರಾಮೀಣ ಕೃಷಿ ಕೂಲಿಕಾರರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಬಿ ವೆಂಕಟ್, ಚುನಾವಣಾ ಸಮಯದಲ್ಲಿ ಜನರು ಹಣ ಸೇರಿದಂತೆ ಇತರ ಆಮಿಷಗಳಿಗೆ ಬಲಿಯಾಗುವುದರಿಂದ ಮುಂದಿನ 5 ವರ್ಷಗಳ ಕಾಲ ವಿವಿಧ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಳೆದ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗೆದ್ದವರು ಮತ್ತು ವೋಟು ಹಾಕಿದವರು ಮನೆಯಲ್ಲಿದ್ದರೂ ಸಿಪಿಎಂ ಸದಾ ಜನರ ಸಮಸ್ಯೆಗಳ ಪರವಾಗಿ ಹೋರಾಟ ನಡೆಸುತ್ತಿದೆ ಎಂದರು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ ಏನನ್ನೂ ಮಾಡಲಿಲ್ಲ. ಇಂದಿನ ದಿನಗಳಲ್ಲಿ ಮದುವೆಗೆ ಕನಿಷ್ಠ 2 ಎಕರೆ ಜಮೀನು ಇರಬೇಕು ಎಂಬ ಪರಿಸ್ಥಿತಿ ಇದೆ. ಆದರೆ ಬಡವರ ಬಳಿ ಭೂಮಿಯೇ ಇಲ್ಲ. ಹೀಗಾಗಿ ಪ್ರತಿ ಬಡ ಕುಟುಂಬಕ್ಕೆ ಕನಿಷ್ಠ 2 ಎಕರೆ ಜಮೀನು ಕೊಡಿಸುವುದೇ ತಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಎಂದರು. ಬಳಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ವಿಶ್ವದಲ್ಲಿ ನೈತಿಕತೆ ಇರುವ ಏಕೈಕ ಪಕ್ಷವೆಂದರೆ ಅದು ಸಿಪಿಎಂ ಮಾತ್ರ ಎಂದರು. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದು ಆರೋಪಿಸಿದ ಅವರು, ಈ ಭಾಗದಲ್ಲಿ ಫ್ಲೋರೋಸಿಸ್ ಸಮಸ್ಯೆ ಹೆಚ್ಚಾಗಿದ್ದರೂ ಸರ್ಕಾರಗಳು ಕೊಳಚೆ ನೀರು ಪೂರೈಕೆ ಮಾಡುತ್ತಿರುವುದು ದೊಡ್ಡ ಪ್ರಮಾದ ಎಂದು ಕಿಡಿಕಾರಿದರು. ಇವತ್ತು ಮತ್ತೆ ನಾಳೆ ಗುಡಿಬಂಡೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೃಷಿ ಕೂಲಿಕಾರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಟನೆಯ ಒಂದು ಜಿಲ್ಲಾ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲಾದ್ಯಂತ ಇರತಕ್ಕಂತಹ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಗ್ರಾಮೀಣ ಕಾರ್ಮಿಕರು ಏನಿದ್ದಾರೆ ಅವರ ಒಂದು ಜೀವನದ ಪರಿಸ್ಥಿತಿಯನ್ನ ಚರ್ಚೆ ಮಾಡಲಾಗ್ತದೆ. ಅವರಿಗೆ ಈಗ ಏನು ಒಂದು ಕೂಲಿಯ ಪ್ರಶ್ನೆ ಇರತಕ್ಕಂಥದ್ದಾಗಿರ್ಬೋದು, ಭೂಮಿಯ ಪ್ರಶ್ನೆ ಆಗಿರ್ಬೋದು, ನಿವೇಶನದ ಪ್ರಶ್ನೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಶಾಲೆಗಳ ಅದನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ತೆರೀತಕ್ಕಂಥ ವಿಚಾರ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳನ್ನ ಅದನ್ನ ನವೀಕರಣ ಮಾಡಬೇಕು ಮತ್ತೆ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು. ಇವೆಲ್ಲರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಆಗ್ತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ, ಮುಖ್ಯವಾಗಿ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಗ್ರಾಮಾಂತರ ಕಾರ್ಮಿಕರಲ್ಲಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥದ್ದು ದಲಿತ ವರ್ಗ. ಇವತ್ತು ದಲಿತರಲ್ಲಿ ಈ ಏನು ರಿಸರ್ವೇಶನ್ನ ಒಂದು ಹೆಸರಿನಲ್ಲಿ ಅವರನ್ನ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಅವರಲ್ಲಿ ಒಂದು ವಿಭೇದವನ್ನ ಉಂಟು ಮಾಡಿದ್ದಾರೆ. ಅವರು ಈಗ ಅವರವರ ಒಂದು ಉಪಜಾತಿಗಳಿಗೆ ಸೀಮಿತವಾಗತಕ್ಕಂಥ ರೀತಿಯಲ್ಲಿ ಅವರು ಡಿವೈಡ್ ಆಗಿದ್ದಾರೆ. ಸೊ ಅವರನ್ನ ಕೃಷಿ ಕೂಲಿಕಾರ ಸಂಘಟನೆ ಮುಂದಿನ ದಿವಸಗಳಲ್ಲಿ ಅವರ ಮಧ್ಯೆ ಕೆಲಸ ಮಾಡಿ ನಿಜವಾದ ವಾಸ್ತವ ಪರಿಸ್ಥಿತಿಯನ್ನ ಅವರಿಗೆ ವಿವರಿಸಿ ಅವರಲ್ಲಿ ಐಕ್ಯತೆಯನ್ನು ಉಂಟು ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರ ಒಟ್ಟಿಗೆ ಈಗ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ SIR ನ ಭಾಗವಾಗಿ ರಾಜ್ಯ ಸರ್ಕಾರ ಕೂಡ ಅದನ್ನ ಜಾರಿ ಮಾಡ್ತಾ ಇದೆ. ಇದು ಈಗಾಗಲೇ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ, ಉದಾಹರಣೆಗೆ ಈಗ ಬೆಂಗಾಲ್ ಚುನಾವಣೆ ಇದೆ. ವೆಸ್ಟ್ ಬೆಂಗಾಲಲ್ಲಿ ನೋಡ್ತಾ ಇರ್ತಕ್ಕಂಥದ್ದೇನು, ಮುಸ್ಲಿಂ ಸಮುದಾಯ ಹೆಚ್ಚು ಮತಗಳಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸುಮಾರು 95ರಿಂದ 96% ಮುಸ್ಲಿಂ ಮತದಾರರು ಈಗ ಅಡ್ಜುಡಿಕೇಶನ್ ಅಲ್ಲಿ ಇದೆ. ಅಂತಂದ್ರೆ ಅವರ ವೋಟನ್ನ ಈಗ ಪ್ರಶ್ನಾತೀತವಾಗಿ ಇಟ್ಟಿದ್ದಾರೆ. ಸೊ ಅದನ್ನ ಅಲ್ಲಿರ್ತಕ್ಕಂಥ ಸಮಿತಿಗಳು ತೀರ್ಮಾನ ಮಾಡ್ತಕ್ಕಂಥ ರೀತಿಯಲ್ಲಿದೆ. ಅಂದ್ರೆ ಇದು ಒಂದು ಧರ್ಮದ ಒಂದು ಜಾತಿಯ ಆಧಾರವಾಗಿ ಅವರೇ ಯಾವುದೋ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ಅವರಿಗೆ ವೋಟನ್ನ ತೆಗೆದಾಕ್ತಕ್ಕಂಥ ಒಂದು ಹುನ್ನಾರ ರಾಜ್ಯ ಸರ್ಕಾರ ಮಾಡ್ತಾ, ಕೇಂದ್ರ ಸರ್ಕಾರ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರವೂ ಕೂಡ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್, ನಾನು ಬೆಳಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಾಗ್ಲೂ ಕೂಡ ಹೇಳಿದೆ, ಇವರಿಬ್ಬರೂ ಕೂಡ ವ್ಯತ್ಯಾಸ ಏನಿಲ್ಲ. ಉದಾಹರಣೆಗೆ ಗಾಂಧಿಯ ಹತ್ಯೆ ನಡೆದಂತ ಸಂದರ್ಭದಲ್ಲಿ 10 ದಿನಗಳ ಮುಂಚೆ ಅವ್ರು ಏನು ಒಂದು ವಿಫಲ ಪ್ರಯತ್ನವನ್ನ ಗಾಂಧಿಯ ಮೇಲೆ ಮಾಡಿದ್ರು, ಗಾಂಧಿಯನ್ನ ಹತ್ಯೆ ಮಾಡ್ಲಿಕ್ಕೆ ಅವರು ಸಿಕ್ಕಿದ್ರು ಕೂಡ ಆವಾಗಿನ ಹೋಮ್ ಮಂತ್ರಿಗಳಾದಂತಹ ಗೃಹ ಸಚಿವರಾದಂತಹ ಪಟೇಲ್ರವರಾಗಿರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮತ್ತೆ 30ನೇ ತಾರೀಕು ಗಾಂಧಿ ಹತ್ಯೆಯನ್ನ ತಡೀಲಿಕ್ಕೆ ವಿಫಲರಾಗಿದ್ದಾರೆ. ಅಂತಂದ್ರೆ ಕಾಂಗ್ರೆಸ್ ಪಕ್ಷವು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಸಾಮಾನ್ಯ ಜನರ ಪರ ಇಲ್ಲದೆ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನ ರಚನೆ ಮಾಡ್ಕೊಂಡು ಬಂದಿದೆ. ಅವರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜಮೀನ್ದಾರರು ಮತ್ತು ದೊಡ್ಡ ಬಂಡವಾಳಶಾಹಿಗಳ ಪರವಾದಂತಹ ಸರ್ಕಾರಗಳನ್ನ ರಚನೆ ಮಾಡ್ಕೊಂಡು ಬಂದಿದೆ. ಅವ್ರಿಗೂ ಬಿಜೆಪಿ ಸರ್ಕಾರಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಬಿಜೆಪಿ ಹೆಚ್ಚು ಕೋಮುವಾದಿಯನ್ನ ಬಹಿರಂಗವಾಗಿ ತೋರಿಸಿದ್ರೆ
ಕಾಂಗ್ರೆಸ್ ಪಕ್ಷ ತನ್ನೊಳಗೆ ತಾನು ಕೋಮು